ಹಲೋ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನಾವು ಮಾಡುವಂಥ ಮುಂದಿನ ವಿಡಿಯೋಗಳೆಲ್ಲ ನಿಮಗೆ ಬೇಗ ತಲುಪುತ್ತೆ. ಸಂಜೆ ವಾಕಿಂಗ್ ಹೋಗಿದ್ವಿ, ತುಂಬ ದಿನಗಳ ನಂತರ, ವರ್ಷಗಳೇ ಅಂತ ಹೇಳ್ಬೋದು. ಆ ನಂತರದಲ್ಲಿ ನಮಗೆ ಸ್ವಲ್ಪ ಮಲ್ಲಿಗೆ ಹೂ ಸಿಕ್ಕಿತ್ತು. ಇದು ಸೂಜ್ ಮಲ್ಲಿಗೆನ ಏನೋ ನಂಗೆ ಗೊತ್ತಾಗ್ತಾ ಇಲ್ಲ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸಿಕ್ಕಿತ್ತು, ತುಂಬ ಚೆನ್ನಾಗಿತ್ತು ಫ್ರಾಗ್ರೆನ್ಸ್ ಇದರದ್ದು. ಹಾಗೆ ತೊಗೊಂಬಂದ್ವಿ, ತುಂಬ ಸಿಕ್ತು. ನಾನು ಈ ಥರ ಹೂ ಕಟ್ಟಿದೆ, ಹೂ ಮೂಡಿದೆ ಸುಮಾರು ದಿನಗಳೇ ಆಯಿತು ಅಂತ ಹೇಳ್ಬೋದು. ಇಲ್ಲೆಲ್ಲ ಹೂ ಸಿಗೋದು ತುಂಬ ರೇರು, ಅದಕ್ಕೋಸ್ಕರ ಸಿಗಬೇಕು ಅಂತ ಅಂದರೆ ಒಂದು ತಮಿಳ್ ಶಾಪ್ ಇದೆ, ಅಲ್ಲಿಗೆ ಹೋಗಬೇಕು, ಅಲ್ಲಿ ಸಿಗತ್ತೆ. ಬಟ್ ನಾವಲ್ಲಿ ಹೋಗೋದು ಕಮ್ಮಿ, ಸಿಕ್ಕಿದ್ರೂ ತುಂಬ ರೇಟ್ ಇರುತ್ತೆ. ಇಲ್ಲಿ ನೋಡಿ ಸ್ವಲ್ಪ ದಾಸವಾಳನೂ ಸಿಕ್ಕಿತ್ತು. ದಾಸವಾಳದ ಗಿಡ ತುಂಬ ಇದೆ, ದಾಸವಾಳ ಏನು ತೊಂದರೆ ಇಲ್ಲ, ಸಿಗ್ತಾ ಇರುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನನ್ನ ಮಗನಿಗೆ ಸ್ಕೂಲ್ ಇದೆ, ನನ್ನ ಹಸ್ಬೆಂಡಿಗೆ ಡ್ಯೂಟಿ ಇದೆ, ಅದಕ್ಕೆಲ್ಲ ರೆಡಿ ಮಾಡಬೇಕು. ಮಾರ್ನಿಂಗ್ 5 o'clockಗೆಲ್ಲ ಎದ್ದಿದ್ದೆ, ಈಗ ಆಲ್ರೆಡಿ 5:10 ಆಗಿದೆ ಟೈಮು. ಇಲ್ಲೇನೂ ಮಾಡ್ಲಿಕ್ಕೆ ಬರೋಲ್ಲ, ಪ್ರತಿದಿನ ಬೇಗ ಎಳ್ಳಲೇಬೇಕಾಗತ್ತೆ. ಎಲ್ಲೋ ಮಂತ್ಲಿ 1 or 2 days ಅಷ್ಟೇ ಸ್ವಲ್ಪ ಲೇಟಾಗಿ ಇಲ್ಲೋಣ ಅನ್ನೋದಕ್ಕೊಂದು ಎಕ್ಸ್ಕ್ಯೂಸ್ ಸಿಗೋದು. ಯಾಕಂತ ಅಂದರೆ ನನ್ನ ಹಸ್ಬೆಂಡಿಗೆ ಶಿಫ್ಟ್ ಇರೋದ್ರಿಂದ, ಹಾಗೆ ನನ್ನ ಮಗನಿಗೂ ಸ್ಕೂಲ್ ಇರೋದ್ರಿಂದ ಅವರಿಬ್ಬರಿಗೂ ಒಂದೇ ಟೈಮಲ್ಲಿ ರಜೆ ಸಿಗುವಂಥ ತುಂಬ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಮಾರ್ನಿಂಗ್ ರೊಟೀನ್ ಏನೇನಿದೆ, ಬಿಸಿನೀರು ಕಾಯಿಸೋದು, ಟೀ ಮಾಡೋದು ಅದೆಲ್ಲ ಮಾಡ್ತಾಯಿದ್ದೀನಿ. ನಾರ್ಮಲಿ ಫ್ಯಾಮಿಲಿಯಲ್ಲೆಲ್ಲ ಅಂದ್ಕೊತಾರೆ ಇವರೇನು ಆರಾಮಿರ್ತಾರೆ, ಏನು ತೊಂದರೆ ಇಲ್ಲ, ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇರ್ತಾರೆ, ಏನು ಕೆಲಸ ಇರಲ್ಲ ಅಂತ. ಬಟ್ ತುಂಬ ಕೆಲಸಗಳಿರುತ್ತೆ, ಯಾಕಂದರೆ ಹೆಲ್ಪಿಂಗ್ ಹ್ಯಾಂಡ್ ಅಂತ ಯಾರೂ ಇರೋದಿಲ್ಲ, ಅದಕ್ಕೋಸ್ಕರ ತುಂಬ ಕೆಲಸ ಇರುತ್ತೆ. ನನಗೆ ತುಂಬ ಜನ ಕೇಳ್ತಾರೆ, ಏನು ಮಗ ಮತ್ತು ಗಂಡ ಹೋದ್ಮೇಲೆ ಆರಾಮ್ ಮಲ್ಕೊಳೋದಲ್ಲ ಅಂತ. ಆ ಥರ ಮಲಗಲಿಕ್ಕೆಲ್ಲ ಟೈಮೇ ಸಿಗೋಲ್ಲ. ಯಾಕಂತ ಅಂದರೆ ಮಾರ್ನಿಂಗ್ ಬೇಗ ಎದ್ದು ಅರ್ಜೆಂಟಲ್ಲಿ ಎಲ್ಲ ಕೆಲಸಗಳನ್ನು, ತಿಂಡಿಗಳನ್ನು ಮಾಡಿ ಕಳಿಸೋದ್ರಿಂದ ಮನೆಯೆಲ್ಲ ಗಲೀಜಾಗಿರುತ್ತೆ. ಅದು ಅವರೆಲ್ಲ ಹೋದ್ಮೇಲೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆಲ್ಲ ತುಂಬ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನಮ್ಮ ಮನೆಯವ್ರಿಗೋಸ್ಕರ ಓಟ್ಸ್ ಮಾಡ್ತಾಯಿದ್ದೀನಿ. ಓಟ್ಸ್ ಎಲ್ಲ ಕುದ್ದಿ ಆಗಿದೆ. ಈಗ ನಾನು ಇದಕ್ಕೆ ಈಗ ಸೌತೆಕಾಯಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಯಾರು ಮಾಡಿಲ್ಲ ಅಂದರೆ ಒಂದು ಸರ್ತಿ ಮಾಡಿ ಟ್ರೈ ಮಾಡಿ ನೋಡೋಣ. ಯಾಕಂತಂದರೆ ಇದು ವೆಯ್ಟ್ ಲಾಸಿಗೂ ತುಂಬ ಹೆಲ್ಪ್ ಆಗುತ್ತೆ, ಆಮೇಲೆ ಶುಗರ್ ಇರೋ ಅಂಥವ್ರಿಗೂ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ದೇಹಕ್ಕೆ ತಂಪು ಕೂಡ. ಇದು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಬೋದು, ಯಾರು ಬೇಕಿದ್ದರೂ ಮಾಡ್ಬೋದು ತುಂಬ ಈಸಿಯಾಗಿ. ಅದಕ್ಕೋಸ್ಕರ ಒಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನಿಲ್ಲಿ ಓಟ್ಸಿಗೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಉದ್ದಿನ ಬೇಳೆದು ಒಗ್ಗರಣೆ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಹಾಕ್ಕೊಬೋದು, ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹಾಗೇನೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆ ನಂತರ ಇದಕ್ಕೆ ನಾನು ತುರಿದಿಟ್ಟಿರೋ ಅಂತಹ ಸೌತೆಕಾಯಿನ ನೀರನ್ನು ಹಿಂಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಬೇಸಿಗೆ ಟೈಮಲ್ಲಿ ಯೂಸ್ ಮಾಡಬೇಕು, ತುಂಬ ತಂಪು ಅನಿಸುತ್ತೆ. ಓಟ್ಸನ್ನ ಈ ಥರ ಡಿಫ್ರೆಂಟ್ ಟೈಪಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆರಾಮ್ಸೆ ಯೂಸ್ ಮಾಡ್ಬೋದು. ಯಾಕಂದರೆ ಓಟ್ಸ್ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗೋಲ್ಲ. ಇನ್ಕ್ಲೂಡಿಂಗ್ ನನಗೂ ಅಷ್ಟೇ ಓಟ್ಸ್ ಅಷ್ಟೊಂದು ಇಷ್ಟ ಆಗೋಲ್ಲ. ಬಟ್ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಓಟ್ಸ್ ಇಷ್ಟ ಆಗುತ್ತೆ. ನಾನು ಈ ಥರ ವಾಯ್ಸ್ ಓವರ್ ಕೊಡುವಾಗೆಲ್ಲ ನನ್ನ ಮಗ ಜೊತೆಲೇ ಇರ್ತಾನೆ, ಅದರಿಂದ ನಿಮಗೆ ಇಲ್ಲಿ ಗೆಜ್ಜೆ ಸೌಂಡ್ ಕೇಳ್ಬೋದು. ನಾವು ಅವನಿಗೆ ಗೆಜ್ಜೆನ ಹಾಕಿದ್ದೀವಿ, ಯಾಕಂತ ಅಂದರೆ ಮಲಗಿದ್ದಾಗೆಲ್ಲ ಗೊತ್ತಾಗಲ್ಲ ಎದ್ದು ಬಂದರೆ ಅಂತೆಲ್ಲ ಹೇಳಿ. ಹಾಗೆ ಏನು ಗಂಡು ಮಕ್ಕಳಿಗೆ ಒಂದು ಅಪ್ ಟು 3 years ತನಕ ಹಾಕ್ಬೋದು, ಆಮೇಲೆಲ್ಲ ಅವ್ರಿಗೆ ಗೊತ್ತಾದ್ಮೇಲೆಲ್ಲ ಹಾಕ್ಕೊಳಲ್ಲ. ಅದಕ್ಕೋಸ್ಕರ ಈಗ ನಾನು ಇದನ್ನು ಚೆನ್ನಾಗಿ ಕಲಸಿ ಅದನ್ನ ಪ್ಯಾಕ್ ಮಾಡಬೇಕು. ಇಲ್ಲಿ ಎಲ್ಲರೂ ಗಂಡು ಪಾಪುನ ಹೆಣ್ಣು ಪಾಪುನ ಅಂತ ಕೇಳ್ತಾನೆ ಇರ್ತಾರೆ, ಯಾಕಂದರೆ ಅವನಿಗೆ ನಾವು ಗೆಜ್ಜೆ ಹಾಕಿರೋದ್ರಿಂದ. ಹೆಲ್ಪಿಂಗ್ ಹ್ಯಾಂಡ್ ಅಂತ ಯಾರೂ ಇಲ್ಲದೆ ಇರೋದ್ರಿಂದ ತುಂಬ ಕಷ್ಟ ಅನಿಸುತ್ತೆ. ಹಾಗೆ ಇಂಡ್ಯಾದಲ್ಲಿದ್ದರೆ ಎಲ್ಲ ಅಜ್ಜ ಅಜ್ಜಿ, ಅತ್ತೆ ಮಾವ ಅಂಥೇಳಿ, ದೊಡ್ಡಪ್ಪ ದೊಡ್ಡಮ್ಮ ಅಂಥೇಳಿ ಯಾರೋ ಇರ್ತಾರೆ, ಅದರಿಂದ ಅವರಿಗೆ ಸಂಬಂಧಗಳ ಬೆಲೆನೂ ಗೊತ್ತಾಗತ್ತೆ. ಬಟ್ ಈ ಥರ ಹೊರಗಡೆ ಎಲ್ಲ ಇದ್ದಾಗ ಏನು ಸಂಬಂಧಗಳ ಬೆಲೆ ಗೊತ್ತಾಗಲ್ಲ. ಬಟ್ ನಾವು ಆದಷ್ಟು ಟ್ರೈ ಮಾಡ್ತೀನಿ ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಅಂತ. ಡೈಲಿ ಅಥವಾ 2 days once ಫೋನ್ ಮಾಡಿಸೋದು, ಮಾತಾಡ್ಸೋದು, ಆ ಥರ ಎಲ್ಲ ಟ್ರೈ ಮಾಡಿ ಮಾತಾಡಿಸ್ಲಿಕ್ಕೆ ಅಂತ ಕಾಲ್ ಮಾಡಿಸ್ತೀನಿ. ಕೆಲವೊಮ್ಮೆ ಅನಿಸುತ್ತೆ ಅವರಿಗೆಲ್ಲ ಅನಿಸ್ಬೋದೇನೋ ಇವರಿಗೇನೋ ಕೆಲಸ ಇಲ್ಲ ಮಾಡಲಿಕ್ಕೆ, ಅದಕ್ಕೆ ಮಾಡ್ತಾರೇನೋ ಅಂತೇಳಿ ಅಂದ್ಕೊಳ್ತಾರೇನೋ ಅಂತ. ಬಟ್ ಏನಾದ್ರು ಅಂದ್ಕೊಂಡ್ಲಿ ನಮ್ಮ ಕರ್ತವ್ಯ ಏನಿರುತ್ತೆ ಅದನ್ನು ಮಾಡಬೇಕು ಅನ್ನೋದು ನನ್ನ ಪಾಲಿಸಿ. ಕಾಲ್ ಮಾಡಿ ಮಾತಾಡಿ ಹೇಗಿದ್ದಾರೆ ಏನು ಅಂತ ತಿಳ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ.
ಮೊದಲೆಲ್ಲ ವಾಟ್ಸಪ್ಪಲ್ಲೇ ಕಾಲ್ ಮಾಡ್ಬೋದಿತ್ತು, ತೊಂದರೆ ಇಲ್ಲ. ಬಟ್ ಈಗ ವಾಟ್ಸಪ್ಪು ಕಾಲಿಂಗೆಲ್ಲ ಹೋಗಲ್ಲ. ನಾನು ಯಾರಿಗೆ ಅವರಾಗೆ ಕಾಲ್ ಮಾಡಲಿ ಅಂತ ವೆಯ್ಟ್ ಮಾಡಲ್ಲ. ನಂಗೆ ಮಾಡಬೇಕು, ಮಾತಾಡಿಸ್ಬೇಕು ಅಂತ ಅನಿಸ್ತು ಅಂತ ಅಂದರೆ ನಾನೇ ಕಾಲ್ ಮಾಡ್ತೀನಿ, ಮಾತಾಡ್ತೀನಿ. ಈಗ ಇಲ್ಲಿ ನಾನು ನಮ್ಮ ಮನೆಯವರಿಗೆ ಎಗ್ ಬರ್ಗರ್ ಮಾಡ್ತಾಯಿದ್ದೀನಿ. ಫಸ್ಟೇ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದರಲ್ಲಿ ನಾನು ಬ್ರೆಡ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆದ ತಕ್ಷಣ ಇದನ್ನು ನಾವು ತಗೊಳ್ಳೋಣ. ಆನಂತರ ಇದಕ್ಕೆ ಎಗ್ನ ಹೊಡೆದ್ಬಿಟ್ಟು ಹಾಕಬೇಕು. ಈ ಥರ ರೆಸಿಪಿಗಳನ್ನೆಲ್ಲ ಬ್ಯಾಚುಲರ್ಸು ಹಾಗೆ ಮಕ್ಕಳು ಯಾರು ಬೇಕಿದ್ರೂ ಮಾಡ್ಕೊಬೋದು, ಈಸಿಯಾಗಿರುತ್ತೆ. ಒನ್ ಟೈಮ್ ಏನೋ ಎಮರ್ಜೆನ್ಸಿ ಇತ್ತು ಅಂತ ಅಂದಾಗ ಮಾಡ್ಕೊಂಡು ತಿನ್ನಲಿಕ್ಕೆಲ್ಲ ಈಸಿಯಾಗಿರುತ್ತೆ. ನನ್ನ ಮಗನೂ ಮಾಡ್ತಾನೆ. ಇದು ಬ್ರೆಡ್ ಬಿಸಿಯಾದ ನಂತರ ಇದನ್ನು ತೆಗೆದು ನಾನೀಗ ಅದೇ ತವಕ್ಕೆ ಒಂದು ಎಗ್ನ ಹಾಕ್ತಾಯಿದ್ದೀನಿ. ಡೈಲಿ ಕನಿಷ್ಠ 1 ಅಥವಾ 2 ಎಗ್ಗಾರು ತಿನ್ನಲಿಕ್ಕೆ ಪ್ರಯತ್ನ ಪಡಬೇಕು. ನಾನು 2 ಮಕ್ಕಳಿಗೂ ಎಗ್ ತುಂಬ ಇಷ್ಟ. ಡೈಲಿ ಒಂದೊಂದಾದರೂ ಎಗ್ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಕೆಲವೊಮ್ಮೆ ನಾನ್ ವೆಜ್ ತಿಂದೇ ಇರೋ ದಿನಗಳಲ್ಲೂ ಕೂಡ ಅವರು ಈವ್ನಿಂಗ್ ಇದನ್ನು ತೊಗೊಳ್ತಾರೆ. ನಾನೀಗ ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿನ ಸ್ವಲ್ಪ ಹಾಕ್ತಾಯಿದ್ದೀನಿ, ಹಾಗೆ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅದು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಉಪ್ಪು, ಖಾರದ ಪುಡಿ ಮತ್ತು ಅರಿಶಿನ ಪುಡಿನ ಹಾಕೊಬೋದು, ಏನು ತೊಂದರೆ ಇಲ್ಲ. ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಮಾಡ್ತಾ ಇರೋದ್ರಿಂದ ಅವರು ಖಾರ ಸ್ವಲ್ಪ ತಿಂತಾರೆ, ಅದಕ್ಕೋಸ್ಕರ. ಡೈಲಿ 2 ಥರದ್ದಾದರೂ ಬ್ರೇಕ್ಫಾಸ್ಟ್ ಆಗಲೇಬೇಕು ವರ್ಕಿಂಗ್ ಡೇಸ್ಗಳಲ್ಲಿ. ಯಾಕಂತ ಅಂದರೆ ನಮ್ಮ ಮನೆಯವರು ರೈಸ್ ಐಟಮ್ಸ್ ಎಲ್ಲ ತಿನ್ನಲ್ಲ, ಅದಕ್ಕೋಸ್ಕರ ಅವರಿಗೆ ಬೇರೆ ಥರ ತಿಂಡಿಗಳನ್ನೇ ಮಾಡಿಕೊಡ್ಬೇಕು. ನನ್ನ ಮಗ ಅವನು ಇಷ್ಟಪಟ್ಟು ತಿಂತಾನೆ, ಅದಕ್ಕೋಸ್ಕರ ಅವನಿಗೆ ಬೇರೆ ತಿಂಡಿಗಳನ್ನು ಮಾಡಿಕೊಡ್ಬೇಕು ಈ ರೀತಿಯಾಗಿ. ಆನಂತರ ನಾನೊಂದು ಸ್ಪೂನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದನ್ನ ಟರ್ನ್ ಮಾಡ್ತಾಯಿದ್ದೀನಿ. ಇದು ಈ ಥರ ಮಗ್ಚಿ ಹಾಕಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡ್ಬೋದು, ಬೆಂದಿರುತ್ತೆ, ಏನು ತೊಂದರೆ ಇಲ್ಲ. ಯಾಕಂತಂದರೆ ನಾವು ಇದಕ್ಕೆ ಯಾವುದೇ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ತಾ ಇಲ್ಲ. ಬೇಕಿದ್ದರೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಈ ಬರ್ಗರಿಗೆ. ಸೌತೆಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ. ಬಟ್ ನಾನಿಲ್ಲ ಅದನ್ನ ಯಾವುದನ್ನೂ ಆ್ಯಡ್ ಮಾಡ್ತಾ ಇಲ್ಲ. ಸ್ವಲ್ಪ ಮಯೋನೀಸ್ ಹಾಕ್ತಾಯಿದ್ದೀನಿ. ಮಯೋನೀಸ್ ಇದು ಯಾರಿಗಾದ್ರು ಸ್ಕಿನ್ ಅಲರ್ಜೀಸು ಮತ್ತು ಸ್ಕಿನ್ನಿಂದ ಏನೋ ಪ್ರಾಬ್ಲಮ್ಗಳಿದ್ದರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂತ ಅಂದರೆ ಅಭ್ಯಾಸ ಇಲ್ಲದೆ ತಿಂದರೆ ಅಥವಾ ಸ್ಕಿನ್ ಪ್ರಾಬ್ಲಮ್ ಇದ್ದವ್ರು ತಿಂದರೆ ಇದು ಅಲರ್ಜಿ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೆಚಪ್ ಹಾಕ್ತಾಯಿದ್ದೀನಿ. ಸ್ಪ್ರೆಡ್ ಮಾಡಿಬಿಟ್ಟು ಇದಕ್ಕೆ ನಾವು ಮೇಲ್ಗಡೆ ಆಮ್ಲೆಟ್ನ ಇಟ್ಟರೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾವು ಮೊದಲೇ ಹೇಳ್ದಂಗೆ ಸೌತೆಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಬಟ್ ಈಗ ಲೇಟಾಗಿದೆ, ಅದಕ್ಕೋಸ್ಕರ ನಾನು ಬೇಗ ಮಾಡಿಕೊಡ್ತಾ ಇದ್ದೀನಿ. ಅವ್ರೀಗ ಫ್ರೆಶ್ ಅಪ್ ಆಗಿ ಬರ್ತಾರೆ. ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಬರೋದ್ರೊಳಗೆ ನಾನು ತಿಂಡಿ ರೆಡಿ ಮಾಡಿ ಹಾಗೆ ಟೀ ರೆಡಿ ಮಾಡಿ ಕೊಡ್ತೀನಿ. ಟೀ ಅಂತೂ ಕಂಪಲ್ಸರಿ ಡೈಲಿ 1 ಟೈಮ್ ಆದರೂ ಕುಡಿತೀವಿ. ಆ್ಯಕ್ಚುಲಿ ದೇಹಕ್ಕೆ ಒಳ್ಳೆಯದಲ್ಲ, ಬಟ್ 1 ಟೈಮ್ ತೊಗೊಳ್ತೀವಿ. ಈಗ ನಾನು ಓಟ್ಸಿಗೆ ಚಟ್ನಿ ಪುಡಿ ಹಾಕ್ತೀನಿ. ಇದು ಶೇಂಗಾ ಚಟ್ನಿ ಪುಡಿ. ಈ ಶೇಂಗಾ ಚಟ್ನಿ ಪುಡಿ ನನ್ನ ಹಸ್ಬೆಂಡಿಗೆ, ನಮ್ಮ ಅಪ್ಪಂಗೆ, ಹಾಗೆ ನನ್ನ ಅಕ್ಕ ಬಾವಂಗೆ, ಹಾಗೆ ನನ್ನ ಸಣ್ಣ ಮಗನಿಗೆ ತುಂಬ ಇಷ್ಟ ಇದು. ನನಗೆ ನನ್ನ ದೊಡ್ಡ ಮಗನಿಗೆ ಅಷ್ಟು ಇಷ್ಟ ಆಗೋಲ್ಲ, ನಾವು ಅದಕ್ಕೆ ಅಷ್ಟು ಯೂಸ್ ಮಾಡಲ್ಲ. ಬಟ್ ಇವರೆಲ್ಲ ತುಂಬ ಯೂಸ್ ಮಾಡ್ತಾರೆ, ಹಾಗಾಗಿ ದಿನ ಚಟ್ನಿ ಪುಡಿ ಇದ್ದೇ ಇರುತ್ತೆ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ನನ್ನ ಸಣ್ಣ ಮಗನ ವಾಯ್ಸ್ ಕೇಳಿಸ್ತಾನೆ ಇರುತ್ತೆ, ಏನು ಮಾಡಲಿಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಜೊತೇಲಿ ಯಾರೂ ಇಲ್ಲದೆ ಇರೋದ್ರಿಂದ ಎನಿ ಟೈಮ್ ನನ್ನ ಜೊತೆನೇ ಇರ್ತಾನೆ, ಅದಕ್ಕೋಸ್ಕರ ವಾಯ್ಸ್ ಓವರೆಲ್ಲ ಅವನು ವಾಯ್ಸ್ ಇದ್ದೇ ಇರುತ್ತೆ. ಯಾರೂ ಬೇಜಾರು ಮಾಡ್ಕೊಬೇಡಿ. ಈಗ ಪ್ಯಾಕಿಂಗ್ ಎಲ್ಲ ಆಯಿತು. ಇದನ್ನ ಈಗ ಬ್ಯಾಗಿಗೆಲ್ಲ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರು ಹೊರಟರು ಡ್ಯೂಟಿಗೆ. ನನ್ನ ಮಗ ನೋಡಿ ಅವ್ರ ಜೊತೆ ಹೋಗ್ತಾ ಇದ್ದಾನೆ, ಹೋಗಬೇಕು ಡ್ಯೂಟಿಗೆ ಅಂಥೇಳಿ. ತುಂಬ ನಿದ್ದೆ ಕಮ್ಮಿ ಅವನಿಗೆ. ಬೆಳಿಗ್ಗೆ 5:30ಗೆಲ್ಲ ಎದ್ದು ಬಿಡ್ತಾನೆ. ನೋಡಿ ಈಗ ಪಾತ್ರೆ ಎಲ್ಲ ಇದೆ, ವಾಶ್ ಮಾಡ್ಕೊಬೇಕು. ನನ್ನ ಮಗ ಸ್ಕೂಲಿಗೆ ಹೊರಟ. ಸ್ವಲ್ಪ ಕಸ ಇತ್ತು, ಅದನ್ನ ಬಿಸಾಡೋಕ್ಕೆ ಅಂತ ಹೋಗ್ತಾ ಇದ್ದಾನೆ. ಇದನ್ನೆಲ್ಲ ಕೆಲಸ ಮಾಡ್ತಾನೆ ಅವನು, ಏನೂ ಬೇಜಾರು ಮಾಡ್ಕೊಳಲ್ಲ. ಯಾಕೆ ಮಾಡಬೇಕು ಅಂತಲೂ ಕೇಳಲ್ಲ, ಚೆನ್ನಾಗಿ ಮಾಡಿಕೊಡ್ತಾನೆ, ಹೆಲ್ಪೆಲ್ಲ ಮಾಡ್ತಾನೆ. ಇಲ್ಲಿ ಇವನು ನೋಡಿ ಹಾಯ್ ಹೇಳು ಅಂದರೆ ಆಗಲ್ಲ ಅಂತಿದ್ದಾನೆ. ನೋ 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 ಅಂತ ಹೇಳ್ತಾ ಇದ್ದಾನೆ. ನಾವು ಸ್ಟಾಪ್. ಮಾರ್ನಿಂಗು 6:45 ಆಗಿದೆ. ನೋಡಿ ಎಷ್ಟು ಬಿಸಿಲಿದೆ ಅಂಥೇಳಿ. ಇಲ್ಲಿ 50 ಡಿಗ್ರಿ ಅಷ್ಟು ಟೆಂಪ್ರೇಚರ್ ಹೈ ಇದೆ, ಅಷ್ಟೊಂದು ಬಿಸಿಲಿದೆ. ಹೊರಗಡೆ ನಿಂತ್ಕೊಳ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ಇಷ್ಟೊಂದು ಟೆಂಪ್ರೇಚರ್ ಇರೋದ್ರಿಂದ ಮಕ್ಕಳು ಸ್ಕೂಲ್ ಟೈಮಿಂಗ್ಸು ಅಥವಾ ವರ್ಕಿಂಗ್ ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. 6:45ಇಂದ ಮಕ್ಕಳಿಗೆ 11:45 ತನಕ ಮಾಡಿದ್ದಾರೆ. ಇಲ್ಲಿ ನೋಡಿ ಚಾಕ್ಲೇಟ್ ಕೊಟ್ಟಿದ್ದಾರೆ. ನನ್ನ ಮಗನ ಫ್ರೆಂಡ್ ಯಾರು ಬರ್ತ್ಡೇ ಇತ್ತು ಅಂತ ಖುಷಿ ನೋಡಿ. ಆನಂತರ ಸಂಜೆ ಹೊಸ ಬಟ್ಟೆಗಳೆಲ್ಲ ಇತ್ತು ನನ್ನ ಮಗಂದು, ಅದನ್ನೆಲ್ಲ ವಾಶ್ ಮಾಡಿದ್ದೆ.
ವಾಶ್ ಮಾಡಿದೆ, ನಾನು ಹೊಸ ಬಟ್ಟೆಗಳನ್ನು ಹಾಕಲ್ಲ ಅವನಿಗೆ. ಅಷ್ಟರೊಳಗೆ ನಮ್ಮ ಮನೆಯವರು ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಫೋನ್ ಮಾಡಿದ್ರು, ರಿಪೋರ್ಟ್ ಬರೋದಿತ್ತು. ಅದಕ್ಕೋಸ್ಕರ ನನ್ನ ಮಗಂಗೆ ಒಂಚೂರು ಹೆಲ್ಪ್ ಮಾಡಿಕೊಡಪ್ಪ ಅಂದೆ. ನೋಡಿ ಕೆಲಸ ಮಾಡ್ತಾಯಿದ್ದೇನೆ, ಕೆಲಸ ಮಾಡಿಲ್ಲ ಕೊಡುತ್ತೆ, ತೊಂದರೆ ಇಲ್ಲ. ಇಲ್ಲಿ ನೋಡಿ ನಾವೀಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಇಲ್ಲ, ಡ್ಯೂಟಿಗೆ ಹೋಗಿದ್ದಾರೆ. ನಮಗೆ ಫೋನ್ ಮಾಡಿ ಹೇಳಿದ್ರು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ನಮ್ಮದು ವೀಸಾ ರಿನ್ಯೂವಲಿಗೆ ನಮ್ಮದು ಮೆಡಿಕಲ್ದು ಸರ್ಟಿಫಿಕೇಟ್ ಬೇಕಿತ್ತು. ಅದ್ರಲ್ಲಿ ಫಿಟ್ ಅಂತ ಬರಬೇಕು ಅವ್ರದ್ದು, ಅವ್ರ ಕಂಪ್ನಿ ಕಡೆಯಿಂದ ಮಾಡಿಸ್ತಾರೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ, ರಿಪೋರ್ಟ್ ಬಂದಿದೆ ಅಂತ. ಇಲ್ಲೆಲ್ಲ ಕಮ್ಯುನಿಕೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಅಂದರೆ ಇಲ್ಲಿ ಮೇಯ್ನ್ ಲ್ಯಾಂಗ್ವೇಜ್ ಅರೇಬಿಕ್ ಇರುತ್ತೆ ಇವ್ರದ್ದು. ಬಟ್ ನಮ್ಮಂಥ ಹೊರಗಡೆಯಿಂದ ಬಂದವರಿಗೆ ಅರೇಬಿಕ್ ಎಲ್ಲ ಕಲಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಕೆಲವೊಬ್ಬರು ಕಲಿತಾರೆ, ಏನು ತೊಂದರೆ ಇಲ್ಲ. ನಾನು ತಮ್ಮನೇಲೆಲ್ಲ ಹೇಳ್ದಂಗೆ ಕನ್ನಡ ಮೀಡಿಯಮ್ ಕಷ್ಟನಾ ಅಂತ, ಕಷ್ಟ ಏನು ಅನ್ಸಲ್ಲ. ಯಾಕಂತ ಅಂದರೆ ಕನ್ನಡ ಮೀಡಿಯಮಲ್ಲಿ ಕಲಿತವರು ಏನು ಬೇಕಿದ್ದರೂ ಕಲಿಬೋದು, ಏನು ತೊಂದರೆ ಇಲ್ಲ. ಯಾಕಂತ ಅಂದರೆ ನಾವೆಲ್ಲ ಕನ್ನಡ ಮೀಡಿಯಮಲ್ಲೇ ಓದಿ ಬಂದವರು. ಯಾರೆಲ್ಲ ಕನ್ನಡ ಮೀಡಿಯಮ್ ಇದ್ದೀರಾ, ಯಾರೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೀತಿಯೆಲ್ಲ ಹೊರಗಡೆ ಬಂದು ಜೀವನ ಮಾಡಬೇಕು ಅಂತ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಅದರ ಲ್ಯಾಂಗ್ವೇಜ್ ಮೇಲಿನ ಹಿಡಿತ ನಮಗೆ ಬೇಕಾಗತ್ತೆ. ಯಾಕಂತ ಅಂದರೆ ಈಗ ಇಲ್ಲಿ ಸ್ಕೂಲ್ಗಳಲ್ಲಿ ಮತ್ತು ಈ ಥರ ಹಾಸ್ಪಿಟ್ಲುಗಳಲ್ಲೆಲ್ಲ ಹೆಚ್ಚಿಗೆ ಇಲ್ಲಿ ಈ ಕೇರಳದವರೇ ಇರೋದು. ಅವರು ಮಲಯಾಳಂ ಮಾತಾಡ್ತಾರೆ. ಅವ್ರು ಮಾತಾಡೋದು ನಮಗೆ ಅರ್ಥ ಆಗಲ್ಲ, ನಾವು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದರೆ ಇಂಗ್ಲೀಷ್ ಅಥವಾ ಹಿಂದಿನ ನಾವು ಕಲ್ತ್ಕೊಂಡಿರ್ಬೇಕಾಗತ್ತೆ. ಈ ಚಾನಲ್ನ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವ್ಲಾಗ್ಸ್ ಎಲ್ಲ ಹೇಗಿದೆ ಅಂಥೇಳಿ ತಿಳಿಸಿ. ನಾವೀಗ ಹಾಸ್ಪಿಟಲ್ ಹತ್ತಿರ ಬಂದ್ವಿ. ಇದು ಮ್ಯಾಕ್ಸ್ ಕೇರ್ ಅಂಥೇಳಿ ಹಾಸ್ಪಿಟಲು ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಇಲ್ಲಿ ವೀಸಾ ರಿನ್ಯೂವಲ್ಗೆಲ್ಲ ಟೆಸ್ಟ್ ಎಲ್ಲ ಮಾಡ್ತಾರೆ. ಇಲ್ಲೇ ಬಂದು ನಾವು ವೀಸಾ ರಿನ್ಯೂವಲ್ಗೆ ಟೆಸ್ಟ್ ಮಾಡಿಸ್ಕೊಬೇಕು. ಕಂಪ್ನಿ ಕಡೆಯಿಂದ ವೀಸಾ ರಿನ್ಯೂವಲ್ಗೆ ಯಾವ ಹಾಸ್ಪಿಟಲ್ನ ರೆಫರ್ ಮಾಡಿರ್ತಾರೋ ಅಲ್ಲಿ ಹೋಗಿಬಿಟ್ಟು ನಾವು ಬ್ಲಡ್ಗಳನ್ನು ಕೊಟ್ಟು ಅದರದ್ದು ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಆನಂತರ ರಿಪೋರ್ಟೆಲ್ಲ ನಮಗೆ ಬರೋ ಅಂಥದ್ದು. ಅದ್ರ ಫಿಟ್ ಅಂತ ಬಂದರೆ ನಮ್ಮದು ವೀಸಾ ರಿನ್ಯೂವಲ್ ಮಾಡ್ತಾರೆ. ಇಲ್ಲಿ ವೀಸಾ 2 ಇಯರ್ಸ್ಗೆ ಇರುತ್ತೆ. 2 ಇಯರ್ಸ್ ಒನ್ಸು ಇಲ್ಲಿ ವೀಸಾ ರಿನ್ಯೂವಲ್ನ ಮಾಡ್ತಾರೆ. ಇಲ್ಲಿ ನೋಡಿ ವೀಸಾ ಮೆಡಿಕಲ್ ಬಂತು. ನಾನು ಹೋಗಿ ಈಗ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನೋಡಿ ಒಳಗಡೆ ಎಲ್ಲ ಇದು ಜಸ್ಟ್ ವೀಸಾ ಮೆಡಿಕಲ್ ಸೆಂಟ್ರ್ ಆಗಿರೋದ್ರಿಂದ ಇಲ್ಲೇನು ಅಷ್ಟೊಂದು ಜನಗಳಿರಲ್ಲ. ಜಸ್ಟ್ ಇಲ್ಲಿ ಬ್ಲಡ್ ಕಲೆಕ್ಟ್ ಮಾಡ್ಕೊಂಡು ಕಳಿಸೋವಂಥದ್ದಾಗಿರುತ್ತೆ ಅಷ್ಟೇ. ನನಗೆ ಈ ಕಲರ್ ಚೇರ್ಸ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಅಲ್ವಾ ಕಲರು? ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆಯಾ ಏನು ಅಂತ ಹೇಳಿ. ಇದು ಆ್ಯಕ್ಚುಲಿ ಇಲ್ಲಿ ಸೆಂಟ್ರಲ್ ಮಾರ್ಕೆಟ್. ಇದು ಎಷ್ಟು ಕ್ಲೀನಾಗಿದೆ ನೋಡಿ. ನಾನು ಈ ಪ್ರತಿಯೊಂದು ವೀಡಿಯೋದಲ್ಲೂ ಇಲ್ಲಿನ ಕ್ಲೀನ್ಲಿನೆಸ್ ಬಗ್ಗೆ ಮಾತಾಡ್ತೀನಿ ಅಂತ ಅಂದರೆ ಇಲ್ಲಿ ಅಷ್ಟು ಕ್ಲೀನಾಗಿದೆ. ಅದಕ್ಕೋಸ್ಕರ ಇದು ಹಾಸ್ಪಿಟಲ್ ಮುಂದೆನೇ ಇರೋದು ಮಾರ್ಕೆಟು. ನೆಕ್ಸ್ಟ್ ಒಳಗಲ್ಲೇ ನಿಮಗೆ ನಾನು ಆ ಮಾರ್ಕೆಟಲ್ಲೇ ತೋರಿಸ್ತೀನಿ. ಇಲ್ಲಿ ನೋಡಿ ಕಸನೆಲ್ಲ ತೊಗೊಂಡು ಹೋಗಲಿಕ್ಕೆ ಟ್ರಕ್ ಬಂದಿದೆ. ಮಾರ್ನಿಂಗ್ ಒಂದು ಟೈಮ್ ಬರ್ತಾರೆ, ಈವ್ನಿಂಗ್ ಒಂದು ಟೈಮ್ ಬರ್ತಾರೆ. ಯಾವುದೇ ಕಾರಣಕ್ಕೂ ಕಸನೆಲ್ಲ ಎಲ್ಲಿ ಬೇಕೆಲ್ಲ ಹಾಕೋಂಗೆ ಇಲ್ಲ. ನೀವು ಇಲ್ಲಿ ನೋಡ್ತಿರ್ಬೋದು ಇದಿಷ್ಟು ಜಾಗ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಎಲ್ಲಾದರೂ ಕಸ ಕಾಣ್ತಿದೆಯಾ ಅಂಥೇಳಿ ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಹಾಗೆ ಇಲ್ಲಿ ಒಂದೊಂದು ಏರಿಯಾಕ್ಕೆ ಒಬ್ಬೊಬ್ಬರು ಅಂಥೇಳಿ ಕಸ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಇರ್ತಾರೆ. ಅವ್ರು ಬಂದು ಇಲ್ಲಿ ಏನೇನಿದೆ ಕಸ ಎಲ್ಲ ಅಥವಾ ಪ್ಲಾಸ್ಟಿಕ್ ಏನಾದ್ರು ಅಂತ ಇದ್ದರೆ ಅದನ್ನೆಲ್ಲ ತಗೊಂಡು ಅದನ್ನ ಹೋಗಿ ಮತ್ತೆ ಆ ಕಸ ಡಬ್ಬಿಗೆ ಹಾಕಬೇಕು. ಆ ರೀತಿಯಲ್ಲಿ ನೋಡಿ ಇಲ್ಲೆಲ್ಲ ತುಂಬ ಜನ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಆ್ಯಕ್ಚುಲಿ ಈಗ ಇಲ್ಲಿ ಸಮ್ಮರ್ ಹಾಲಿಡೇಸು ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆ. ಅದಕ್ಕೆ ಈಗ ಯಾರೂ ಮಕ್ಕಳಿಲ್ಲ, ನನ್ನ ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ. ನೋಡಿ ಎಲ್ಲ ಮಕ್ಕಳ ಫೇವ್ರೇಟ್ ಇದು. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ. ಯಾಕಂತ ಅಂದರೆ ನನ್ನ ಮನೇಲಿ ನನ್ನ ಅಣ್ಣ, ನನ್ನ ಭಾವ, ನನ್ನ ಅಪ್ಪ, ನನ್ನ ಮಾವಂದರು ಎಲ್ರಿಗೂ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಅದನ್ನು ಪ್ರೊಫೆಷನಲ್ ಆಗೇ ಮಾಡ್ತಾರೆ. ಆದ್ದರಿಂದ ಹೆಚ್ಚಿಗೆ ಇಂಟ್ರೆಸ್ಟು ನನ್ನ ಮಕ್ಕಳಿಗೆ ಈ ಟ್ರಕ್ಗಳ ಮೇಲೆಲ್ಲ. ಇಂಡಿಯಾ ಬಂದಾಗ ಮನೆ ಹೋಗುವಾಗ ಹೈವೇಲೆಲ್ಲ ಈ ಥರ ದೊಡ್ಡ ದೊಡ್ಡ ಗಾಡಿಗಳನ್ನು ನೋಡಿದಾಗ ಹೇಗಪ್ಪ ಈ ಡ್ರೈವರ್ಗಳು ಈ ಗಾಡಿಗಳನ್ನ ಡ್ರೈವ್ ಮಾಡ್ತಾರೆ ಅನಿಸುತ್ತೆ. ನನ್ನ ಬಾಬಾನು ಡ್ರೈವರು. ರಿಯಲಿ ಎಲ್ಲ ಡ್ರೈವರ್ಗಳಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ಡೇಂಜರಸ್ ಕೂಡ ಡ್ರೈವಿಂಗ್ ಮಾಡೋದು. ಇದು ನೋಡಿ, ಇದು ನಮ್ಮನೆ ಮಹಾಲಕ್ಷ್ಮಿ. ತುಂಬ ವರ್ಷ ನಮ್ಮ ಮನೇಲಿದೆ. ಹಾಗೆ ನಮ್ಮನೆಗೆ ಲಕ್ಕಿ ಕೂಡ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.